ಬೆಳಗಾವಿಯಲ್ಲಿ ಇವತ್ತಿನಿಂದ ಅಧಿವೇಶನ ಆರಂಭ ಆಗ್ತಾ ಇದೆ. ಆದರೆ MES ನವರ ಪುಂಡಾಟಿಕೆ ಚಾಲು ಆಗಿದೆ. ಕರ್ನಾಟಕದ ಬಸ್ ಅನ್ನು ತಡೆದು ಶಿವಸೇನೆ ಪುಂಡರು ಪುಂಡಾಟಿಕೆಯನ್ನ ಶುರು ಮಾಡಿದ್ದಾರೆ. ಮಹಾರಾಷ್ಟ್ರ ಗಡಿಯಲ್ಲಿ ಶಿವಸೇನೆ ಪುಂಡರಿಂದ ಮತ್ತೆ ಕಿರಿಕ್. ಕರ್ನಾಟಕ ಬಸ್ ತಡೆದು ಶಿವಸೇನೆ ಪ್ರತಿಭಟನೆ ಮಾಡ್ತಾ ಇದೆ. ಕೊಲ್ಲಾಪುರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಉದ್ದಟತನ. ಬೆಳಗಾವಿಯಲ್ಲಿ MES ಮಹಾಮೇಳ ಬ್ರೇಕ್ ಹಿನ್ನೆಲೆ ಠಾಕ್ರೆ ಬಣದ ವಿಜಯ ದೇವಣೆ ನೇತೃತ್ವದಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ನಿಮಗೆ ನೋಡ್ತಾ ಇದ್ದೀರಾ, ಕರ್ನಾಟಕದ ಬಸ್ಗಳಿಗೆ ಜೈ ಮಹಾರಾಷ್ಟ್ರ ಅಂತ ಇವರು ಭಿತ್ತಿಪತ್ರಗಳನ್ನು ಅಲ್ಲಿ ಅಂಟಿಸ್ತಾ ಇದ್ದಾರೆ. ಅಂದರೆ ಅಲ್ಲಿ ನೋಡ್ತಾ ಇದ್ದೀರಿ, ಈಗ ಆ ಒಂದು ಪೇಪರನ್ನು ಅಂಟಿಸ್ತಾ ಇದ್ದಾರೆ. ಮಹಾರಾಷ್ಟ್ರ ಗಡಿಯಲ್ಲಿ ಶಿವಸೇನೆ ಪುಂಡರಿಂದ ಮತ್ತೆ ಕಿರಿಕ್. ಇದು ಗೊತ್ತಿದೆ, ಬೆಳಗಾವಿಯಲ್ಲಿ ಅಧಿವೇಶನ ಆಗಬೇಕಾದ್ರೆ ಈ ಕಡೆ ಫೋಕಸ್ ಇರುತ್ತೆ. ನಾವೇನಾದರೂ ಕಿತಾಪತಿ ಮಾಡಿದ್ರೆ ನಮಗೂ ಸ್ವಲ್ಪ ಪ್ರಚಾರ ಸಿಗುತ್ತೆ, ಸುದ್ದಿಲಿರ್ತೀವಿ, ಹಾಗಾಗಿ ಮಾಡೋಣ ಅಂತ. मराठी माणसावर अत्याचार करणाऱ्या ಸೊ ಅಧಿವೇಶನದ ಹೊತ್ತಲ್ಲಿ ಶಿವಸೇನೆ ಪುಂಡರ ಕಿರಿಕ್. ಇದೇನು ಹೊಸತೇನಲ್ಲ, ಪ್ರತಿ ಬಾರಿ ಕನ್ನಡ ರಾಜ್ಯೋತ್ಸವ ಆದಾಗ ಇವರು ಕರಾಳ ದಿನಾಚರಣೆ ಅಂತ ಆಚರಿಸೋದಂತೆ. ಹಾಗೆ ಬೆಳಗಾವಿಯಲ್ಲಿ ಅಧಿವೇಶನ ಆಗಬೇಕಾದ್ರೆ ಈ ರೀತಿಯಾದಂಥ ಕಿರಿಕ್ಗಳನ್ನು ಮಾಡೋದು. ಅಲ್ಲಿ ನೋಡಿ, ಅಲ್ಲಿ ಹೆಸರು ಹಾಕ್ತಿದ್ದಾರೆ ಜೈ ಮಹಾರಾಷ್ಟ್ರ ಅಂತ. ಸೊ MES ಪುಂಡರನ್ನ ವಶಕ್ಕೆ ಪಡೆಯಲಾಯಿತು. ಸೊ ಬೆಳಗಾವಿಯಲ್ಲಿ MES ಮಹಾಮೇಳ ಬ್ರೇಕ್ ಹಿನ್ನೆಲೆ ಅವ್ರದ್ದು ಕೂಡ ಒಂದಷ್ಟು ರಾಜಕೀಯ ಪರಿಸ್ಥಿತಿಗಳು, ಅಂದರೆ ಏನು ಲಾಭ ಮಾಡ್ಕೊಬೋದು, ಮರಾಠಿಗರ ಪರವಾಗಿ ನಾವಿದ್ದೀವಿ, ಬೆಳಗಾವಿ ನಮಗೆ ಸೇರಿದ್ದು. ಸೊ ಈ ಥರ ಒಂದಷ್ಟು ಗಿಮಿಕ್ಗಳನ್ನು ಪೊಲಿಟಿಕಲಿ ಮಾಡಲೇಬೇಕು ಅವರು. ಇದನ್ನು ಸಹಜವಾಗಿ ಕನ್ನಡಿಗರು ಮತ್ತು ಮರಾಠಿಗರ ನಡುವೆ ಸ್ವಲ್ಪ ಬೆಂಕಿ ಹಚ್ಚಿ, ಸೊ ಅದಾದಮೇಲೆ ಅದರ ಲಾಭವನ್ನು ನಾವು ಹೇಗೆ ಪಡ್ಕೊಳ್ಬೋದು, ಹೇಗೆ ವೋಟಾಗಿ ಕನ್ವರ್ಟ್ ಆಗುತ್ತೆ, ಇಂಥ ಒಂದಷ್ಟು ಲೆಕ್ಕಾಚಾರ ಇದ್ದೇ ಇರುತ್ತೆ. ಬಹುತೇಕ ರಾಜ್ಯಗಳ ನಡೆ ಇರೋದೇ ಜನರುಗಳ ಮಧ್ಯೆ ಏನು ಸಮಸ್ಯೆ ಇರೋದಿಲ್ಲ, ಜನರ ಮಧ್ಯೆ ಇರೋದೇ ಇಂಥ ಪೊಲಿಟಿಕಲ್ ಕಾರಣಗಳು. ನಾವೀಗ ನೋಡ್ತಾ ಇದ್ವಿ, MES ಪುಂಡರನ್ನ ವಶಕ್ಕೆ ಪಡೆಯಲಾಯಿತು. ಬೆಳಗಾವಿಯಲ್ಲಿ ಅಧಿವೇಶನ ಆರಂಭ ಆಗುತ್ತೆ ಅಂದಾಗ ಠಾಕ್ರೆ ಬಣದ ವಿಜಯ್ ದೇವಣೆ ನೇತೃತ್ವದಲ್ಲಿ ಇವತ್ತು ಇಂಥ ಕೆಲಸವನ್ನು ಮಾಡಿದ್ದಾರೆ. ಬೆಳಗಾವಿಯಲ್ಲಿ MES ಪುಂಡರನ್ನ ವಶಕ್ಕೆ ಪಡೆಯಲಾಯಿತು. ಮಾಜಿ ಮೇಯರ್ ಮಾಳೋಜಿ ಅಷ್ಟೇಕರ್ ವಶಕ್ಕೆ ಪಡೆಯಲಾಗಿದೆ. ವ್ಯಾಕ್ಸಿ ಡಿಪೋದ ಮೈದಾನಕ್ಕೆ ಬರ್ತಿದ್ದ ಹಾಗೆ ವಶಕ್ಕೆ ಪಡೆಯಲಾಯಿತು. ಇವತ್ತು ಬೆಳಗ್ಗೆ ಇವರೆಲ್ಲರೂ ಕೂಡ ಇಷ್ಟು ದಿನ ಮಲಗಿದ್ರು, ಈಗೆಲ್ಲರೂ ಕೂಡ ಎದ್ದೊಳ್ತಾರೆ. ಈಗ ಅಧಿವೇಶನ ಆಗುತ್ತೆ, ರಾಜ್ಯೋತ್ಸವ ಬರುತ್ತೆ, ಏನಾದರೂ ಕರ್ನಾಟಕದಲ್ಲಿ ನಡೆಯುತ್ತೆ ಅಂದಾಗ ರೆಡ್ಡಿಯಾಗಿ ಆ ಟೈಮಲ್ಲಿ ಬಂದಿರ್ತಾರೆ. ಅದು ಕೂಡ ಒಂದು 2 ದಿನ ಇನ್ನು ಮ್ಯಾಕ್ಸಿಮಮ್. ಅದಾದಮೇಲೆ ಮತ್ತೆ ತಮ್ಮ ಬಿಲ ಸೇರ್ಕೊಳ್ಳುವಂಥದ್ದಾಗುತ್ತೆ. ನೀವೀಗ ನೋಡ್ತಾ ಇದ್ರೆ ಪೊಲೀಸರು ಅಲ್ಲಿ ಚೇಸ್ ಮಾಡಿ ಅಲ್ಲಿ ಯಾರ್ಯಾರು ಗಲಾಟೆ ಮಾಡ್ತಿದ್ದಾರೆ ಅವರೆಲ್ಲರೂ ಕೂಡ ಅಲ್ಲಿ ಹತೋಟಿಗೆ ತರಬೇಕಾಯಿತು. ಸೊ ಬೆಳಗಾವಿಯಲ್ಲಿ MES ಪುಂಡರನ್ನ ವಶಕ್ಕೆ ಪಡೆಯಲಾಗಿದೆ. ಮಾಜಿ ಮೇಯರ್ ಮಾಳೋಜಿ ಅಷ್ಟೇಕರ್ ಅವ್ರನ್ನ, ಆ ವ್ಯಕ್ತಿಯನ್ನು ವಶಕ್ಕೆ ಪಡೆಯಲಾಯಿತು. ನಮ್ಮ ಬೆಳಗಾವಿಯ ಪ್ರತಿನಿಧಿ ಸಹದೇವ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಸಹದೇವ್, MESನ ಈ ರೀತಿಯಾದಂಥ ಕಿತಾಪತಿಗಳು ಹೊಸತೇನಲ್ಲ. ಯಾವ ಸಂದರ್ಭದಲ್ಲಿ ಫೋಕಸ್ ಸಿಗುತ್ತೆ, ಯಾವಾಗ ಪ್ರಚಾರ ಸಿಗುತ್ತೆ, ರಾಜಕೀಯವಾಗಿ ಏನೇನು ಬೇಳೆ ಬೇಯಿಸ್ಕೋಬೋದು, ಇದೆಲ್ಲವನ್ನು ಕರೆಕ್ಟಾಗಿ ಮಾಡ್ತಾರೆ ಆನ್ ಟೈಮಲ್ಲಿ. ಇದು ಕೂಡ ಹೊಸತೇನಲ್ಲ. ಏನು ಇವರ ಮಹಾಮೇಳದ ವಿಚಾರ ಏನು, ಸದ್ಯಕ್ಕೆ ಏನಾಯಿತು ಬೆಳಗ್ಗೆ ಇವತ್ತು ಅಂತ? ಅವಿನಾಶ್, ಏನು ಈಗ ಒಂದು ಕಡೆ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಇವತ್ತಿಂದ ಆರಂಭವಾಗಿದೆ. ಇಂಥದ್ದೇ ಒಂದು ಸಂದರ್ಭದಲ್ಲಿ ಇದೀಗ MES ಪುಂಡರು ಕಿರಿಕನ್ನು ಶುರು ಮಾಡಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಇಡೀ ಸರ್ಕಾರ ಬೆಳಗಾವಿಯಲ್ಲಿದ್ದಂಥ ಸಂದರ್ಭದಲ್ಲಿ ತಮ್ಮ ಪುಂಡಾಟಿಕೆಯನ್ನು ಮುಂದುವರಿಸಿದ್ದೆ, ಆದರೆ ಸರ್ಕಾರವನ್ನು ಸೆಡಿಬಹುದು ಅನ್ನುವಂಥ ನಿಟ್ಟಿನಲ್ಲಿ ಲೆಕ್ಕಾಚಾರ ಹಾಕ್ಕೊಂಡು ತಮ್ಮ ಅಸ್ತಿತ್ವ ಇದೆ ಅನ್ನುವಂಥದ್ದು ತೋರಿಸ್ಕೊಳ್ಳೋಕ್ಕೆ ಇವತ್ತು ಮಹಾಮೇಳ ಆಯೋಜನೆ ಮಾಡಿರುವಂಥದ್ದು. ಸದ್ಯ ಈ ಒಂದು ವ್ಯಾಕ್ಸಿನ್ ಡಿಪೋ ಏನಿದೆ ಇಲ್ಲಿ ಮಹಾಮೇಳ ಆಯೋಜನೆಗೆ ಕರೆ ಕೊಟ್ಟಿದ್ರು. ಯಾವೆಲ್ಲ ಪುಂಡ ಮುಖಂಡರು ಬರ್ತಾರೆ ಅಂಥವ್ರನ್ನ ತಕ್ಷಣಕ್ಕೆ ವಶಕ್ಕೆ ಪಡೆದುಕೊಂಡು ಪೊಲೀಸರು ಇಲ್ಲಿಂದ ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಸದ್ಯ ಈಗ ಯಾರಾದರೂ MES ಪುಂಡರು ಬಂದಿದ್ದೆ ಆದರೆ ಅಂಥವ್ರನ್ನ ಕೂಡಲೇ ವಶಕ್ಕೆ ಪಡೆಯುವಂಥದ್ದನ್ನು ಕೂಡ ಸದ್ಯ ಈಗ ಪೊಲೀಸರು ಮಾಡ್ತಾ ಇರುವಂಥದ್ದು. ಸದ್ಯ ಈಗ 100ಕ್ಕೂ ಅಧಿಕ ಪೊಲೀಸರು ಇಲ್ಲಿ ಜಮಾವಣೆ ಆಗಿರುವಂಥದ್ದು. ಓರ್ವ SP ರ್ಯಾಂಕ್ನ ಅಧಿಕಾರಿ ನೇತೃತ್ವದಲ್ಲಿ ಇಲ್ಲಿಗ ಪೊಲೀಸರು ವಶಕ್ಕೆ ಪಡಿತಾ ಇರುವಂಥದ್ದು. ಯಾರೆಲ್ಲ ಬರ್ತಾ ಇದ್ದಾರೆ ನೋಡ್ಬೋದಾಗಿದೆ. ಪ್ರತಿಯೊಬ್ಬರನ್ನು ಕೂಡ ಇಲ್ಲಿ ವಶಕ್ಕೆ ಪಡಿತಾ ಇರುವಂಥದ್ದು. ಮಹಾಮೇಳ ಮಾಡೋಕ್ಕೆ ಅನುಮತಿ ಇಲ್ಲ ಅಂಥೇಳಿ ಈಗಾಗಲೇ ಜಿಲ್ಲಾಡಳಿತ ಸ್ಪಷ್ಟನೆ ಕೊಟ್ಟರೂ ಕೂಡ ಮಹಾಮೇಳ ಮಾಡೇ ತೀರ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಸವಾಲನ್ನು ಹಾಕಿದ್ರು. ಹೀಗಾಗಿ ಅವ್ರ ಎಲ್ಲರನ್ನೂ ಕೂಡ ಈಗ ಪುಂಡ ಮುಖಂಡರ ವಶಕ್ಕೆ ಪಡೆಯುವಂಥದ್ದನ್ನು ಕೂಡ ಗಮನಿಸ್ಬೋದಾಗಿದೆ. ಒಬ್ಬರು ಬರಲಿ ಅಥವಾ ಇಬ್ಬರು ಬರಲಿ, ಎಲ್ಲರನ್ನೂ ಕೂಡ ವಶಕ್ಕೆ ಪಡಿತೇವೆ ಅನ್ನುವಂಥದ್ದನ್ನು ಈ ಹಿಂದೆ ಹೇಳಿದರು. ಆದರೂ ಕೂಡ ಪುಂಡಾಟಿಕೆಯನ್ನು ಮುಂದುವರಿಸಿರುವಂಥದ್ದು. ಸದ್ಯ ಈವರೆಗೂ ಸುಮಾರು 10ಕ್ಕೂ ಅಧಿಕ MES ಪುಂಡರನ್ನು ಈಗಾಗಲೇ ವಶಕ್ಕೆ ಪಡೆದಿರುವಂಥದ್ದು. ಸದ್ಯ ಈಗ ವ್ಯಾಕ್ಸಿನ್ ಡಿಪೋ ಏನಿದೆ ಇಲ್ಲಿ ಭಾರಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಈಗಾಗಲೇ ಮಾಡಿಕೊಂಡಿರುವಂಥದ್ದು. ಅದರ ಜೊತೆಗೆ ಒಂದು ಕಡೆ ಇಲ್ಲಿ MES ಮಹಾಮೇಳ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿಬಿಟ್ಟು
ಮಹಾರಾಷ್ಟ್ರದಲ್ಲಿ ಶಿವಸೇನೆ ಪುಂಡರು ಪುಂಡಾಟಿಕೆಯನ್ನು ಮುಂದುವರಿಸಿರುವಂಥದ್ದು. ಅಲ್ಲಿ ಕರ್ನಾಟಕದ ಬಸ್ಗಳನ್ನು ತಡೆದು ಜೈ ಮಹಾರಾಷ್ಟ್ರ ಅನ್ನುವಂತಹ ಸ್ಟಿಕ್ಕರನ್ನು ಅಂಟಿಸ್ತಾ ಇದ್ದಾರೆ. ಇಲ್ಲಿಯೂ ಕೂಡ ಪೊಲೀಸರ ಎದುರೇ MES ಪುಂಡರು ನಾಡದ್ರೋಹಿ ಘೋಷಣೆಯನ್ನು ಕೂಗ್ತಾ ಇರುವಂಥದ್ದು. ಸತ್ಯ ಇನ್ನೂ ಒಂದು ತಂಡ ಕೂಡ ಈಗಾಗಲೇ ಮಹಾಮೇಳ ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಬರ್ತಾ ಇರುವಂಥದ್ದು. ಪೊಲೀಸರು ಕೂಡ ಏನು ಅವರನ್ನು ತಡೆಯೋಕ್ಕೆ ಹೋಗ್ತಾ ಇರುವಂಥದ್ದನ್ನು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಸದ್ಯ ಮಹಾಮೇಳ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಆದೇಶ ಇದ್ರೂ ಕೂಡ ಅದನ್ನು ಧಿಕ್ಕರಿಸಿ ಇಲ್ಲಿ ಪುಂಡಾಟಿಕೆಯನ್ನು ಮೆರಿತಾ ಇರುವಂಥದ್ದು. ಈ ರೀತಿ ನಾಡದ್ರೋಹಿ ಘೋಷಣೆಯನ್ನು ರಾಜ್ಯದ ನೆಲದಲ್ಲಿ ಇದ್ದುಕೊಂಡೇ ಘೋಷಣೆ ಕೂಗ್ತಾ ಇರುವಂಥದ್ದು. ಏನು ಸರ್ಕಾರದ ಗಮನ ಸೆಳೆಯೋಕೆ ಇವ್ರದ್ದು ಉದ್ದಟತನ ಮುಂದುವರೆದಿರುವಂಥದ್ದು. ತಮ್ಮ ಅಸ್ತಿತ್ವ ಇದೆ ಅನ್ನುವಂಥ ಕಾರಣಕ್ಕೆ ತೋರಿಸ್ಕೊಳ್ಳೋಕ್ಕೂ ಕೂಡ ಸದ್ಯ ಈ ರೀತಿ ಮಾಡ್ತಾ ಇರುವಂಥದ್ದು ನೋಡ್ಬೋದಾಗಿದೆ ದೃಶ್ಯಾವಳಿಗಳಲ್ಲಿ. ಇವ್ರನ್ನೂ ಕೂಡ ಈಗ ಸದ್ಯ ವಶಕ್ಕೆ ಪಡೆದಿರುವಂಥದ್ದು. ಭಗವಾ ಧ್ವಜ ಹಿಡ್ಕೊಂಡು ಬಂದಂಥವ್ರನ್ನ ಆ ಧ್ವಜವನ್ನು ಕಸಿಕೊಳ್ಳುವಂಥ ಕೆಲಸವನ್ನು ಕೂಡ ಈಗಾಗಲೇ ಪೊಲೀಸರು ಮಾಡ್ತಾ ಇರುವಂಥದ್ದು. ಸದ್ಯ ಈಗ ಏನು ನಾಡದ್ರೋಹಿ ಘೋಷಣೆ ಕೂಗ್ತಾ ಬಂದಂತಹ ಪುಂಡ ಮುಖಂಡನನ್ನ ಈಗ ವಶಕ್ಕೆ ಪಡಿತಾ ಇರುವಂಥದ್ದನ್ನು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಸದ್ಯ ಏನು ಬೆಳಗಾವಿಯಲ್ಲಿ ಇಡೀ ಸರ್ಕಾರ ಇರುವಂತಹ ಸಂದರ್ಭದಲ್ಲೇ ಸರ್ಕಾರಕ್ಕೆ ಏನು ಧಿಕ್ಕರಿಸಿ ಇವರು ಪುಂಡಾಟಿಕೆಯನ್ನು ಮರಿತಾ ಇರುವಂಥದ್ದು. ಪ್ರತಿ ಬಾರಿ ಇವರಿಗೆ ಏನು ತಕ್ಕ ಉತ್ತರ ಕೊಡಬೇಕನ್ನುವಂಥ ನಿಟ್ಟಿನಲ್ಲಿ ಕನ್ನಡ ಪರ ಹೋರಾಟಗಾರರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. MES ಅನ್ನ ಬೆಳಗಾವಿಯಲ್ಲಿ ಬ್ಯಾನ್ ಮಾಡಲೇಬೇಕನ್ನುವಂಥ ನಿಟ್ಟಿನಲ್ಲೂ ಕೂಡ ಒತ್ತಾಯ ಇದ್ರೂ ಕೂಡ ಸರ್ಕಾರ ಬ್ಯಾನ್ ಮಾಡ್ತಾ ಇಲ್ಲ ಅನ್ನೋಂಥ ಆಕ್ರೋಶ ಕೂಡ ಕನ್ನಡ ಪರ ಹೋರಾಟಗಾರದಾಗಿದ್ರೆ, ಇನ್ನೊಂದು ಕಡೆ ಇಲ್ಲಿ ಬೆಳಗಾವಿಯಲ್ಲಿ ಈ ರೀತಿ ನಾಡದ್ರೋಹಿ ಕೆಲಸವನ್ನ MES ಪುಂಡರು ಮಾಡ್ತಾ ಇದ್ರೆ, ನೆರೆಯ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲೂ ಕೂಡ ಶಿವಸೇನೆ ಪುಂಡರು ಪುಂಡಾಟಿಕೆಯನ್ನು ಮೆರಿತಾ ಇರುವಂಥದ್ದು. ರಾಜ್ಯದ ಸಾರಿಗೆ ಬಸ್ಗಳನ್ನು ತಡೆ ಹಿಡುವಂಥದ್ದನ್ನು ಮಾಡ್ತಾ ಇದ್ದಾರೆ. ಅಲ್ಲೂ ಕೂಡ ಏನು ಉದ್ದಟತನವನ್ನು ಮುಂದುವರಿಸಿರುವಂಥದ್ದು. ಇವರಿಗೆ ತಕ್ಕ ಪಾಠ ಕಲಿಸಲೇಬೇಕನ್ನುವಂಥ ನಿಟ್ಟಿನಲ್ಲಿ ಈಗ ಸದ್ಯ ಏನು ಕನ್ನಡ ಪರ ಹೋರಾಟಗಾರರು ಕೂಡ ಒತ್ತಾಯ ಮಾಡ್ತಾ ಇರುವಂಥದ್ದು. ಒಟ್ಟಾರೆ ಬೆಳಗಾವಿಯಲ್ಲಿ ಅಧಿವೇಶನ ಇನ್ನೇನು ಆರಂಭವಾಗುವಂಥ ಹಂತದಲ್ಲಿದ್ದಾಗಲೇ ಇಲ್ಲಿ ವ್ಯಾಕ್ಸಿನ್ ಡಿಪೋದಲ್ಲಿ ಬಂದು ಮಹಾಮೇಳ ಮಾಡ್ತೀವಿ ಅನ್ನುವಂಥವರಿಗೆ ಪೊಲೀಸರು ತಕ್ಕ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಈಗಾಗಲೇ ಮಾಡ್ತಾ ಇರುವಂಥದ್ದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಸಹದೇವ್. ಇದು ಬೆಳಗಾವಿಯ ಪ್ರತಿನಿಧಿ ಸಹದೇವ್ ಲೈವ್ ರಿಪೋರ್ಟನ್ನು ನೀಡ್ತಾ ಇದ್ರು. ಸೊ ನೀವೀಗ ನೋಡ್ತಾ ಇದ್ದೀರಾ, ಈಗ ಘೋಷಣೆ ಕೂಗ್ತಾ ಒಂದಷ್ಟು ಜನ ಒಂದಷ್ಟು ಉದ್ಯೋಗ ಇಲ್ದಿರುವಂಥವ್ರು ಮಾಡ್ತಿರುವಂಥ ಕೆಲಸ ಇದು. ಏನು ಮಹಾರಾಷ್ಟ್ರದ ಜನತೆ ಕಾಲರ್ ಪಟ್ಟಿ ಹಿಡ್ಕೊಂಡು ಕೇಳ್ತಾ ಇದ್ದಾರೆ ನಿಮ್ಮನ್ನು, ಬೆಳಗಾವಿ ಬೇಕು ನಮಗೆ, ಗಲಾಟೆ ಮಾಡಿ ಅಂತ.